ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸತಿ ಯೂಟ್ಯೂಬ್ ಚಾನಲ್. ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದೀವಿ. ಇದೇ ನಮ್ಮ ಊರು. ನಾವು ಸದ್ಯಕ್ಕೆ ಇವಾಗಿರೋದು ಬ್ಯಾಂಗ್ಳೂರಲ್ಲಿ. ಇವಾಗ ಹಬ್ಬ ಅಂತ ಒಂದು 3 ದಿನ ಮುಂಚೆನೇ ಊರಿಗೆ ಬಂದಿದ್ದು. ನಮ್ಮ ಅತ್ತೆ ಮಾವ ನಮ್ಮ ಫ್ಯಾಮಿಲಿಯವರದೆಲ್ಲ ಊರಲ್ಲೇ. ಇದು ಫ್ರೈಡೇ ಲಾಗ್ ಆಗಿದೆ. ಇವತ್ತು ಪೂಜೆ ಮಾಡೋಕ್ಕೆ ಹೂವೆಲ್ಲ ಕಿತ್ಕೊಂಡ್ಬಂದಿದ್ವು. ಇದು ನಮ್ಮ ಮನೆ ಹಿಂದ್ಗಡೆನೇ ಬಿಟ್ಟಿರೋ ದಾಸವಾಳ ಹೂಗಳು. ತುಂಬ ಚೆನ್ನಾಗಿ ಬಿಡ್ತಿದ್ವು. ಇವಾಗ ಮಳೆ ಇಲ್ದಲೇ ಸ್ವಲ್ಪ ಹೂ ಕಡಿಮೆ ಆಗಿದೆ. ಪೂಜೆ ಎಲ್ಲ ಮಾಡಿವು. ಪೂಜೆ ಮುಗಿಸಿ ಆದಮೇಲೆ ಟಿಫನ್ ಏನು ಮಾಡೋದು ಅಂದಾಗ ಜೋಳದ ರೊಟ್ಟಿ, ಹಾಗಲಕಾಯಿ ಪಲ್ಯ ಮತ್ತು ಟೊಮಟೋಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಎಷ್ಟೊಂದು ದಿನ ಆಗಿತ್ತು ಜೋಳದ ರೊಟ್ಟಿ ತಿಂದು. ಸೊ ಫೈನಲಿ ನಾವು ಜೋಳದ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಮೊದಲಿಗೆ ಚಟ್ನಿ ರೆಡಿ ಮಾಡೋಣ ಅಂತ ಬಾಣಲಿಗೆ ಫಸ್ಟು ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊಕಾಯಿ ಎಲ್ಲ ಹಾಕಿ ಮೊದಲು ಹುರ್ಕೋಬೇಕು ಚೆನ್ನಾಗಿ. ಟೊಮೊಟೊ ಹಣ್ಣಿಂದು ಮಾಡ್ತಾರೆ, ಕಾಯಿಂದು ಮಾಡ್ತಾರೆ. ಇವತ್ತು ನಾವು ರೊಟ್ಟಿಗೆ ಟೊಮೊಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ. ಮತ್ತು ಇದ್ರ ಜೊತೆ ನಾವು ಮುಳ್ಗಾಯಿನೂ ಬೇಯಿಸ್ಕೊಂತಿದ್ವಿ. ಬೇಯಕ್ಕೆ ಹಾಕಿದ್ದು ಒಲೆಗೆ ಬೆಂದಿದ್ದಾವೆ. ಇದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ವೈಟ್ ಕಲರ್ ಇದ್ದರೂ ಅದನ್ನು ನಾವು ಟೊಮೊಟೊಕಾಯಿ ಚಟ್ನಿಗೆ ಹಾಕ್ಕೊಂತೀವಿ. ಮಿಕ್ಸಿಗಾದ್ರು ಹಾಕ್ಕೋಬೋದು ನಾವು, ಇಲ್ಲಾಂದರೆ ಕುಟ್ಟಣಿಗೆ ಕುಟ್ಕೋಬೋದು. ನಾನಿಲ್ಲಿ ಕಲ್ಲಲ್ಲೇ ಕುಟ್ತಿದ್ದೀನಿ. ಮೊದಲಿಗೆ ಅದಕ್ಕೆ ಬೆಳ್ಳುಳ್ಳಿ ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಅದು ಹುರಿದಾಗಿತ್ತು, ಅದಕ್ಕೆ ಇವಾಗ ಹಾಕ್ತಿದ್ದೀನಿ ಟೊಮೊಟೊಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ. ಆಮೇಲೆ ಮುಳ್ಗಾಯು ಹಾಕ್ತೀನಿ, ಬಿಡಿಸಿ ಎತ್ತಿಟ್ಕೊಂಡಿದ್ನಲ್ಲ ಮುಳ್ಗಾಯಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ನಾವು ಉಪ್ಪು ಹಾಕ್ಕೊತೀವಿ. ಇದರಲ್ಲಿ ಕುಟ್ಟಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾವು ಇದರಲ್ಲೇ ಕುಟ್ತೀವಿ. ನುಣ್ಣಗೆ ಕುಟ್ಟಬಾರ್ದು, ಒಂದು ಸ್ವಲ್ಪ ಸ್ವಲ್ಪ ದಪ್ಪಕ್ಕಿದ್ರೆ ಸಾಕು. ಇಷ್ಟಿದ್ರೆ ಸಾಕು, ಚೆನ್ನಾಗಿರುತ್ತೆ. ತೀರಾ ನುಣ್ಣಗಾಗ್ಬಿಟ್ರೆ ಅದು ಚಟ್ನಿ ಟೇಸ್ಟೇ ಹೊರ್ಟೋಗುತ್ತೆ. ಮತ್ತು ನಾನು ಇವಾಗ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ನಾವು ಒಂದೊಂದು ಕಡೆ ಒಂದೊಂದು ಥರ ಹಾಗಲಕಾಯಿ ಪಲ್ಯ ಮಾಡ್ತಾರೆ. ನಾವು ಹೇಗೆ ಹಾಗಲಕಾಯಿ ಪಲ್ಯ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ನಾನು ಈ ಕುಕ್ಕರ್ಗೆ ಮೊದಲಿಗೆ ಆಯಿಲ್ ಹಾಕಿದ್ದೆ. ಆಯಿಲ್ ಯಾಕೆ ಈ ಥರ ಉಕ್ಕಿ ಬರ್ತಿದೆ ಅಂದ್ಕೊಂಡಿದ್ರೆ, ನಾವು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಅಡುಗೆ ಮಾಡೋದು. ಮನೆಯಲ್ಲೇ ಕೊಬ್ಬರಿನ ಹೊಡೆದ್ಬಿಟ್ಟು ನಾವು ಮಿಲ್ಗೆ ಹಾಕಿಸ್ಕೊಂಬತ್ತೀವಿ. ಅದ್ರ ಜೊತೆ ಕಡಲೆ ಬೀಜ ಹಾಕಿ, ಅದಕ್ಕೋಸ್ಕರ ಅದು ಈ ಥರ ಬರ್ತಿದೆ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಫ್ರೈ ಆಗಿದೆ, ಅದಕ್ಕೆ ನಾನು ಇವಾಗ ಹಾಗಲಕಾಯಿ ಸೇರಿಸ್ತೀನಿ. ಹಾಗಲಕಾಯಿ ಮತ್ತು ಟೊಮೊಟೊ ಸೇರಿಸಿ ಸ್ವಲ್ಪ ಹೊತ್ತು ಮಾಗಿಸ್ಬೇಕು. ಅದನ್ನ ಒಂದು ಸ್ವಲ್ಪ ಮಾಗಿಸಿದ್ರೆ ಆಮೇಲೆ ನಾವು ಅದಕ್ಕೆ ನೀರು, ಪುಡಿ ಎಲ್ಲ ಹಾಕ್ಬೋದು. ಒಬ್ಬೊಬ್ಬರು ಇದು ಈ ಥರ ಏನು ಕೂಗ್ಸಲ್ಲ, ಹಾಗೆ ಹೆಚ್ಚಿಬಿಟ್ಟು ಫ್ರೈ ಮಾಡಿ ಹಂಗೆ ಉದ್ರು ಪಲ್ಯ ಥರ ಮಾಡ್ತಾರೆ. ಇದು ನಾವು ರಸ ಪಲ್ಯ ಥರ ಮಾಡ್ತೀವಿ, ಇದು ಹಾಗಲಕಾಯಿ ಪಲ್ಯನ. ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಮೊದಲಿಗೆ ಹುಣಸೆಹಣ್ಣನ್ನ ನೆನೆಹಾಕಿ ಇಟ್ಕೊಂಡಿದ್ದೆ. ಹುಣಸೆಹಣ್ಣಿನ ರಸ ಬಿಡಬೇಕು ಫಸ್ಟು. ಅಂದರೆ ಹುಣಸೆಹಣ್ಣಿನ ರಸ, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಬಿಟ್ಟರೆ ಸಾಕು. ಟೊಮೊಟೊ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಇವಾಗ ಪುಡಿ ಹಾಕ್ಬೇಕು. ಇದಕ್ಕೆ ನಾನು ಕೊತ್ತಂಬರಿ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಕುರಸಾಣಿ ಪುಡಿ ಮತ್ತು ಕಡಲೆ ಪುಡಿ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ, ಟೇಸ್ಟು ಚೆನ್ನಾಗಿರಲಿ ಅಂತ. ನಾವು ಪಲ್ಯನ ಹಾಗೆ ಮಾಡಲ್ಲ, ಈ ಥರ ಎಲ್ಲ ಪುಡಿ ಮಾಡ್ಕೊಂಡು ಎಲ್ಲ ಪಲ್ಯಕ್ಕೂ ನಾವು ಇದೇ ಥರ ಮಾಡೋದು. ಒಂದು ತರಕಾರಿ ಪಲ್ಯ ಮಾಡಿರೋ ನಾವು ಇದೇ ಥರನೇ ಮಾಡೋದು. ಇವಾಗ ಕಾಯಿನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನೀರು ಸೇರಿಸಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕಿಡಬೇಕು. ಆಮೇಲೆ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಒಂದು 2 ವಿಷಲ್ ಕೂಗಿರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಹಾಗಲಕಾಯಿ ಪಲ್ಯ. ನಾನು ಕುಕ್ಕರ್ನ ಕ್ಲೋಸ್ ಮಾಡಿದೆ.
ಇವಾಗ ನಾವು ರೊಟ್ಟಿ ರೆಡಿ ಮಾಡಬೇಕು. ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ರೊಟ್ಟಿ ಮಾಡೋಕ್ಕೆ ಮುಂಚೆನೇ ಒಂದು ತಪ್ಪಲಿಗೆ ಬಿಸಿ ನೀರು ಇಟ್ಕೊಂಡಿರ್ತೀವಿ. ನೀರು ಮಳ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ಹಿಟ್ಟು ಹಾಕ್ತೀವಿ. ಕೊಟ್ರೆ ಅಂತ ಮಾಡ್ಕೋಬೇಕಲ್ಲ ರೊಟ್ಟಿ ಮಾಡೋಕ್ಕೆ. ನಾವು ಈ ಥರ ನೀರು ಕುದೀತಾ ಇರ್ಬೇಕಾದ್ರೆ ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಅದನ್ನ ಫುಲ್ಲು ಗೂರಾಡ್ತೀವಿ. ಒಂದು ಸ್ವಲ್ಪ ಬೆಂದಾದಮೇಲೆ ನೋಡಿರಿ ಈ ಥರ ಒಂದು ಮುದ್ದೆ ಥರ ರೆಡಿ ಆಗುತ್ತೆ. ಇದಕ್ಕೆ ನಾವು ಜೋಳದ ಹಿಟ್ಟು ಹಾಕ್ಕೊಂಡು ಫುಲ್ ಕಲಿಸ್ತೀವಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿ ರೊಟ್ಟಿ ಹಾಕ್ತೀವಿ. ಇವಾಗ ರೊಟ್ಟಿ ಆಗಿತ್ತು. ನಾ ಹಂಚಿನ ಮೇಲೆ ರೊಟ್ಟಿ ಬೇಯಿಸ್ತಾ ಇದ್ದೆ. ಬೆಂದಿತ್ತು. ಅದಕ್ಕೆ ನೀರು ಹಚ್ಚಿ ಒಂದು 2 ನಿಮಿಷ ಬಿಟ್ಟಾದ್ಮೇಲೆ ರೊಟ್ಟಿ ಮೇಯಕ್ಕೆ ಎದಳುತ್ತೆ. ಸ್ವಲ್ಪ ಹಂಚ ಬಿಟ್ಟು ಮೇಯಕ್ಕೆ ಎದಳುತ್ತೆ. ಆವಾಗ ನಾವು ಅದನ್ನ ತಿರುವಿ ಹಾಕ್ತೀವಿ. ತಿರುವಿ ಹಾಕಿ ಸುತ್ತಲೂ ಬೇಯಿಸ್ತಾ ಹೋಗ್ತೀವಿ. ರೆಡಿ ಆಯಿತು ರೊಟ್ಟಿ. ನಾವು ಎಲ್ಲ ಟಿಫನ್ ಮಾಡ್ಕೊಂಡು ಇಲ್ಲೇ ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗೋದಂತ ಸಿಂಪಲ್ಲಾಗಿ ರೆಡಿಯಾಗಿದ್ದು. ಏನು ಜೋರು ಫಂಕ್ಷನ್ ಅಲ್ಲ, ಮನೇಲೇ ಫಂಕ್ಷನ್ ಮಾಡಿದ್ದು. ಸೊ ಅಲ್ಲೂ ಹೋಗಿ ಮಧ್ಯಾಹ್ನ ಕರೆದಿದ್ರು. ಮಧ್ಯಾಹ್ನ ಟೈಮಿಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಪ್ರೆಸೆಂಟೇಷನ್ ಕೊಟ್ಟು ಮತ್ತೆ ತಿರ್ಗಾ ಮನೆಗೆ ಬಂದು ನಮ್ಮ ಮನೆ ಹಿಂದ್ಗಡೆ ಪಪ್ಪಾಯ ಹಣ್ಣಾಗಿತ್ತು. ಅದಕ್ಕೆ ನಾವು ಕಾಯಿ ಬೆಲ್ಲ ಹಾಕ್ಕೊಂಡು ತಿಂದ್ವು. ತುಂಬ ಚೆನ್ನಾಗಿತ್ತು. ಪಾಪುನೂ ಅಷ್ಟೇ ಬೆಂಗಳೂರಲ್ಲಿ ಮನೇಲಿ ಇದ್ದು ಬೋರ್ ಆಗಿತ್ತು. ಅವ್ರ ದೊಡ್ಡಪ್ಪನ ಜೊತೆ ಬೈಕಲ್ಲಿ ಊರು ಸುತ್ತಾಡೋಕ್ಕೆ ಹೊರಟ.